ಕಾರ್ಯಕರ್ತರು ಮಾಡ್ತಾರೆ, ಕಾರ್ಯಕರ್ತರಿಗೂ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಮಾಡ್ತಾರೆ. ಕಾರ್ಯಕರ್ತರು ಕೂಡ ಆದಷ್ಟು ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಮಾಡ್ತಾರೆ. ಏನು ಗೊತ್ತಿಲ್ಲ, ಆ ಬೆಳವಣಿಗೆ ಎಲ್ಲ ನನಗೇನು ಗೊತ್ತಿಲ್ಲ. ಈಗ ಹೈಕಮಾಂಡ್ನ ಅನುಮತಿ ತಗೊಂಡು ಚರ್ಚೆ ಮಾಡಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈಗ ಯಾರು ಅಕ್ಸೆಪ್ಟ್ ಮಾಡ್ತಾರೆ, ಯಾರು ಅಕ್ಸೆಪ್ಟ್ ಮಾಡೋದಿಲ್ಲ ಗೊತ್ತಿಲ್ಲ. ನನಗೆ ಅವರು ಅಧಿಕೃತವಾಗಿ ಪ್ರಕಟಣೆ ಮಾಡಿದ್ದಾರೆ. ಅದೇ ನಮ್ಮ ತುಮಕೂರಿಗೆ 29 ಕಾರ್ಯಕ್ರಮ ಇದೆ, ಸರ್ಕಾರಿ ಕಾರ್ಯಕ್ರಮ. ಮುಖ್ಯಮಂತ್ರಿಗಳು ಅವರು ಎಲ್ಲ ಬರಬೇಕು ಅಂತೇಳಿ ಆಹ್ವಾನ ಮಾಡಬೇಕಲ್ಲ, ಅದಕ್ಕೆ ಮಾತಾಡಕ್ ಹೋಗಿಲ್ಲ. ನನ್ನ ಅಭಿಪ್ರಾಯ ಹೇಳಿದ್ದೆ, ಅದಾದ್ಮೇಲೆ ನಾನೇನು ಮಾತಾಡಕ್ ಹೋಗಿಲ್ಲ. ಪರಿಷತ್ ಸದಸ್ಯರನ್ನ ಸರ್, ಈಗ ಸಚಿವ ಸ್ಥಾನ ಆಯ್ಕೆ ಸಂದರ್ಭದಲ್ಲೂ ಅವರು ಕನ್ಸಿಡರ್ ಮಾಡಿಲ್ಲ, ಅನುದಾನದ ವಿಚಾರದಲ್ಲೂ ಅವ್ರಿಗಿಲ್ಲ, ಈಗ ಅಧಿಕಾರದ ವಿಚಾರದಲ್ಲೂ ಪರಿಷತ್ ಸದಸ್ಯರಿಗೆ ಅನ್ಯಾಯ ಆಗಿದೆ. ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳ ಅವರ ಅಂಗಳದಲ್ಲಿ ಇರ್ತಕ್ಕಂಥದ್ದು, ಹಾಗಾಗಿ ತೀರ್ಮಾನ ಮಾಡ್ತಾರೆ. ಏನು ತೊಂದರೆ ಏನಿಲ್ಲ. ನಾಳೆ ಸಮಾವೇಶ ಇದೆ. ಹೌದು, ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ಇದೆ. ಮಾಡಿ ಅಲ್ಲ ಅದು ಕೂಡ ಟರ್ಮ್ ಮುಗಿತಾ ಬಂತು. ಅಲ್ಲ, ಅವರು ಹೆಗ್ಡೆಯವರು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಇನ್ನೊಂದು ವಾರ 10 ದಿವಸದಲ್ಲಿ ಸರ್ಕಾರಕ್ಕೆ ನಾನು ವರದಿಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ಅಕ್ಸೆಪ್ಟ್ ಮಾಡಬೇಕು ಬಿಡಬೇಕು ಸರ್ಕಾರ ತೀರ್ಮಾನ ಮಾಡುತ್ತೆ. ಅದನ್ನು ತಗೊಂಡ ಮೇಲೆ ಅದನ್ನು ಚರ್ಚೆಗಿಟ್ಟು ಅಥವಾ ಅದ್ರ ಬಗ್ಗೆ ಸರ್ಕಾರ ಇದನ್ನ ಅಕ್ಸೆಪ್ಟ್ ಮಾಡಿ ಪಬ್ಲಿಕ್ ಡೊಮೇನಿಗೆ ತಂದು ಅಥವಾ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿ ಅದೆಲ್ಲ ಪ್ರೊಸೀಜರಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಬೇಕಾಗುತ್ತೆ. ಅಲ್ಲ ಸರ್, ಶೋಷಿತ ವರ್ಗಗಳ ಸಮಾವೇಶದಲ್ಲಿ ಅಲ್ಲಿ ಕೂಡ ಆಗ್ತಾ ಇದೆ. ತೆಗೆದುಕೊಳ್ಳಬೇಕು, ಅಂಗೀಕಾರ ಆಗಲೇಬೇಕು. ನೋಡಿ, ಸುಮಾರು 168 ಕೋಟಿ ಖರ್ಚು ಮಾಡಿ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಮಾಡಿದ್ದಾರೆ. ಏನು ಉದ್ದೇಶ? ಯಾವ್ಯಾವ ಸಮುದಾಯ ಯಾವ್ಯಾವ ರೀತಿಯಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇವರು ಮುಂದುವರೆದಿದ್ದಾರಾ, ಮುಂದುವರಿಲಿಲ್ವಾ, ಅದರದ್ದು ಒಂದು ಸಮೀಕ್ಷೆ ತರ. ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಅವರ ಅಭಿವೃದ್ಧಿಗಳಿಗೆ, ಯಾರಾದರೂ ಹಿಂದೆ ಉಳಿದಿದ್ದಾರೆ ಅಂತ ಹೇಳಿದ್ರೆ ಅವರ ಅಭಿವೃದ್ಧಿಗೆ ಸರ್ಕಾರ ಕಾರ್ಯಕ್ರಮಗಳು ಕೊಡಬೇಕಲ್ವ. ಅದಕ್ಕಾಗಿ ಅನೇಕ ಈ ಕಾರ್ಪೊರೇಷನ್ಸ್ಗಳನ್ನ ಇವ್ರನ್ನೆಲ್ಲ ಮಾಡಿದ್ದಾರೆ. ಅದರ ಮೂಲಕ ಅವರ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ SC/ST ಇದು ಕಮಿಟಿಗಳಿದ್ದಾವೆ, ಅದರ ಪ್ರಕಾರ ಅವರು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಾರೆ. ಅದೇ ತರ ಬೇರೆ ಬೇರೆ ಬ್ಯಾಕ್ವರ್ಡ್ ಕ್ಲಾಸಿಗೆ ಅಥವಾ ಹಿಂದುಳಿದ ಸಮುದಾಯಗಳು ಯಾವುವು ತುಂಬಾ ಶೋಷಿತವಾಗಿದ್ದಾವೆ ಅವರಿಗೆ ಅಂತೇಳಿ ಮಾಡ್ತಾರೆ. ಅದು ಈ ಸಮೀಕ್ಷೆಯಲ್ಲಿ ಗೊತ್ತಾಗುತ್ತೆ ಅಂತ. ಈಗ ನಮ್ಮಲ್ಲಿ SC ಇದನ್ನ ಮಾಡಿದ್ರು, ಸದಾಶಿವ ಆಯೋಗ ಮಾಡಿದ್ರು. ಸದಾಶಿವ ಆಯೋಗದಲ್ಲಿ ಇವರ ಸ್ಥಿತಿಗತಿ ಏನಿದೆ ಅಂತ ಹೇಳಿ ಅಧ್ಯಯನ ಮಾಡಿ ವರದಿ ಸಲ್ಲಿಸಿ ಅಂತ ಹೇಳಿದ್ರು. ಅದನ್ನ ಮಾಡಿದ್ದಾರೆ. ಅದೇ ಪ್ರಕಾರ ಈಗ ಇದು ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಕೂಡ ಅವರು ವರದಿ ಸಲ್ಲಿಸ್ತಾರೆ. ಈಗ ನಿನ್ನೆ ಖರ್ಗೆ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ರಾಜ್ಯ ನಾಯಕರಿಗೆ, ಯಾರನ್ನ ಪಕ್ಷ ಸೇರ್ಪಡೆ ಮಾಡ್ಕೊಳ್ಬೇಕು, ಅವ್ರ ಹಿನ್ನೆಲೆ ತಿಳ್ಕೋಬೇಕು, ಅವ್ರ ತತ್ವ ತಿಳ್ಕೋಬೇಕು, ಬಂದು ಹೋಗೋದು ಆಗ್ಬಾರ್ದು. ಜಗದೀಶ್ ಶೆಟ್ಟರ್ ಹೌದು, ಅದು ಒಳ್ಳೇದೇ ಅಲ್ಲ. ಹೈಕಮಾಂಡ್ ಹೇಳಿದ್ಮೇಲೆ ಅದನ್ನ ನಾವು ಪರಿಪಾಲಿಸ್ತೀವಿ. ಅಧ್ಯಕ್ಷರು ಮಾತ್ರ ಬಂದವರೆಲ್ಲ ಸೇರಿಸ್ಕೊಳ್ಳೋಕೆ ರೆಡಿ ಆಗಿದಾರಲ್ಲ. ಇಲ್ಲ, ಈಗ ಹೇಳಿದ್ದಾರೆ, ಆಲ್ ಇಂಡಿಯಾ ಅಧ್ಯಕ್ಷರು ಹೇಳಿದ್ಮೇಲೆ, ACC ಹೇಳಿದ್ಮೇಲೆ ಅದನ್ನ ನಾವು ಪಾಲಿಸ್ತೀವಿ. ಅದನ್ನ ಈಗ ಇನ್ನೊಂದಷ್ಟು ವೆರಿಫೈ ಮಾಡಿ ಅದನ್ನೆಲ್ಲ ಮಾಡ್ತಾರೆ. ಅವರ ವೈಯಕ್ತಿಕ ಅಭಿಪ್ರಾಯ ಇರಬಹುದು, ಗೊತ್ತಿಲ್ಲ ನನಗೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ ಇರಬಹುದು. ಸರ್, ಇನ್ನೊಂದು ಸರ್, ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಪ್ರಾಧಿಕಾರಗಳ ರಚನೆ ಆಗಿದೆ. ನಮ್ಗೆ ಇನ್ನೊಂದು ಬಿಜೆಪಿ ಟೇಕ್ ಮಾಡ್ತಾ ಇದೆ, ಸರ್ಕಾರದ ದುಡ್ಡಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡ್ತಾರೆ. ನೋಡಿ, ಅನುಷ್ಠಾನ ಮಾಡೋದು ಯಾರ ಜವಾಬ್ದಾರಿ? ಸರ್ಕಾರದ ಜವಾಬ್ದಾರಿ. ಅದಕ್ಕಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸರ್ಕಾರದ ನಿರ್ಧಾರ ಮಾಡುತ್ತೆ. ಅದನ್ನ ನಾವು ಈಗ ನಿರ್ಧಾರ ಮಾಡಿದ್ದೇವೆ. ಆ ಸಮಿತಿಗಳು ಮಾಡಿ, ಸಮಿತಿಯ ಮೂಲಕ ನಾವು
ಅದನ್ನ ಮಾನಿಟರ್ ಮಾಡಬೇಕು, ಸರಿಯಾದ ವ್ಯವಸ್ಥಿತವಾಗಿ ಅಧಿಕಾರಿಗಳು ಕೂಡ ಅನೇಕ ಸಂದರ್ಭದಲ್ಲಿ ಮಾಡೋದಿಲ್ಲ. ಅದಕ್ಕಾಗಿ ಅದನ್ನ ಮಾನಿಟರ್ ಮಾಡಿ ಅನುಷ್ಠಾನ ಮಾಡಿ ಅಂತೇಳಿ ಒಂದು ಸಮಿತಿಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ. ಅಲ್ಲ, ಅಧಿಕಾರಿಗಳಿರ್ಬೇಕಾದಕ್ಕೆ ಕಾರ್ಯಕರ್ತರಿಗೆ ಇವರು ಗೌರವದ ಹೌದು ಇಡಬೇಕಾಗಿತ್ತು. ಹೌದು ಮಾಡಿದ್ದೇವೆ, ಇದರಲ್ಲಿ ಏನು ತಪ್ಪು ಕಾಣಿಸ್ತಾ ಇಲ್ವಲ್ಲ. ರಾಜಣ್ಣ ಅವರು ಹೇಳಿಕೆ ಸರ್, ಈಗ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡೋದಂದ್ರೆ ಆಯ್ತಲ್ಲ ಬಿಡಿ, ಅವ್ರು ಹೇಳಿ ಆಯ್ತು. ಈಗ ಪ್ರಕಟಣೆ ಆಗೋಯ್ತಲ್ಲ, ಲಿಸ್ಟ್ ಅನೌನ್ಸ್ ಆದ್ಮೇಲೆ ಇನ್ನು ಅದೇನು ಅಪ್ರಸ್ತುತ ಕಾರ್ಯಕರ್ತರ ಅಲ್ವಾ? ಹಸ್ತಕ್ಷೇಪ ಲಿಸ್ಟ್ ಅನೌನ್ಸ್ ಆಗಿದ ಮೇಲೆ ಯಾರದೇ ಹೇಳಿಕೆಗಳು ಅಪ್ರಸ್ತುತ. ಈಗ ಅದ್ರ ಬಗ್ಗೆ ಏನ್ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.